ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಿಮ್ಮ ಆರೋಗ್ಯ ಮತ್ತು ಕುಟುಂಬದ ಕಲ್ಯಾಣಕ್ಕಾಗಿ ನಮ್ಮ ಚಾನಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಗರ್ಭಧಾರಣೆಗೆ ಸೂಕ್ತ ಸಮಯ ಯಾವುದು, ಹೇಗೆ ಯೋಗ್ಯ ರೀತಿಯಲ್ಲಿ ಸಂಭೋಗ ಮಾಡಬೇಕು ಎಂದು ಚರ್ಚೆ ಮಾಡೋಣ. ಗರ್ಭಧಾರಣೆಗೆ ಸರಿಯಾದ ಸಮಯ. ಒಬ್ಬ ಮಹಿಳೆ ಗರ್ಭವತಿಯಾಗಲು ಅವರ ಮಾಸಿಕ ಋತುಚಕ್ರ ಅಂದ್ರೆ ಮಂತ್ಲಿ ಪೀರಿಯಡ್ ಬಹುಮುಖ್ಯ. ಒಂದು ಸ್ತ್ರೀ ಮಂತ್ಲಿ ಪೀರಿಯಡ್ ಆರಂಭಿಸಿದ ದಿನದಿಂದ 10ರಿಂದ 18ನೇ ದಿನದ ನಡುವೆ ಆವ್ಯುಲೇಷನ್ ಪೀರಿಯಡ್ ಇರುತ್ತದೆ. ಈ ಸಮಯದಲ್ಲಿ ಅಂಡಾಶಯದೊಳಗಿನ ಎಗ್ಗಳು ಉತ್ಪತ್ತಿ ಆಗುವ ಕಾರಣ ಗರ್ಭಧಾರಣೆ ಸಾಧ್ಯವಾಗುತ್ತದೆ. ಆವ್ಯುಲೇಷನ್ ದಿನಗಳು ಒಬ್ಬ ಮಹಿಳೆಯ ಮಾಸಿಕ ಋತುಚಕ್ರದ 14ನೇ ದಿನದ ಸುತ್ತಲೂ, ಅಂದ್ರೆ ಆ ದಿನದ ಮೊದಲು 2 ದಿನಗಳು ಮತ್ತು ನಂತರದ 2 ದಿನಗಳು ಗರ್ಭಧಾರಣೆಗೆ ಅತ್ಯಂತ ಫಲದಾಯಕ ಸಮಯವೆಂದು ತಜ್ಞರು ಹೇಳ್ತಾರೆ. ಗರ್ಭಧಾರಣೆಗೆ ದಿನದಲ್ಲಿ ಯಾವ ಸಮಯ ಹೆಚ್ಚು ಉತ್ತಮ? ರಾತ್ರಿ ಸಮಯದಲ್ಲಿ, ನಿದ್ದೆಗೂ ಮುನ್ನ ಮನಸ್ಸು ಶಾಂತವಾಗಿರುವಾಗ ದಂಪತಿಗಳಿಗೆ ಹೆಚ್ಚು ನಿಶ್ಚಿಂತೆಯ ಸಮಯ. ಇದರೊಂದಿಗೆ ಗರ್ಭಧಾರಣೆಗೆ ಸಹಕಾರಿ ಹಾರ್ಮೋನ್ಸ್ಗಳು ಸಹ ಹೆಚ್ಚು ಸಕ್ರಿಯವಾಗಿರುತ್ತವೆ. ರಾತ್ರಿ 9ರಿಂದ 11ರ ಒಳಗೆ, ಬೆಳಿಗ್ಗೆ 5ರಿಂದ 7ರೊಳಗೆ ನಂಬರ ಹಾರ್ಮೋನ್ಸ್ ಮಟ್ಟ ಹೆಚ್ಚಿರುತ್ತೆ. ವೈದ್ಯರು ಮತ್ತು ತಜ್ಞರ ಅಭಿಪ್ರಾಯದ ಪ್ರಕಾರ ಒಂದು ವಾರದಲ್ಲಿ 3ರಿಂದ 4 ಬಾರಿ ಮುಕ್ತ ಮತ್ತು ನಿಸ್ಸಂಕೋಚ ಸಂಭೋಗ ನಡೆಸುವುದು ಗರ್ಭಧಾರಣೆಗೆ ಹೆಚ್ಚು ಸಹಕಾರಿಯಾಗಬಹುದು. ಹೇಗೆ ಸೌಮ್ಯವಾಗಿ ಸಂಭೋಗ ಮಾಡೋದು, ಸಂಭೋಗದ ವಿಧಾನ ಹೇಗಿರಬೇಕು ಎಂಬುದು ಗರ್ಭಧಾರಣೆಗೆ ಪರಿಣಾಮ ಬೀರುತ್ತದೆ. ದಂಪತಿಗಳು ಪರಸ್ಪರ ಗೌರವ ಮತ್ತು ಪ್ರೀತಿಯೊಂದಿಗೆ ಒತ್ತಡವಿಲ್ಲದ ಶಾಂತ ಮನಸ್ಸಿನಿಂದ ಆಗುವ ಸಂಭೋಗ ಗರ್ಭಧಾರಣೆಗೆ ಸಹಕಾರಿ. ತಪ್ಪು ಕಲ್ಪನೆಗಳನ್ನ ಬಿಟ್ಟುಬಿಡಿ. ಸಂಭೋಗದ ನಂತರ ತಕ್ಷಣ ಎದ್ದು ನಿಲ್ಲಬಾರದು. ಕನಿಷ್ಠ 10-15 ನಿಮಿಷ ಕಾಲ ಮಲಗಿರುವುದು ಸಹಕಾರಿ. ಕೆಲವರು ಸಂಭೋಗ ಸಮಯ ಅಥವಾ ದಿನದಿಂದಲೇ ಗರ್ಭದ ನಿರೀಕ್ಷೆ ಇಡುತ್ತಾರೆ, ಆದರೆ ಇದು ತಕ್ಷಣ ಆಗೋದಿಲ್ಲ. ಧೈರ್ಯವಿಟ್ಟು ನಿರಂತರ ಪ್ರಯತ್ನ ಮಾಡೋದು ಮುಖ್ಯ. 6 ತಿಂಗಳಿಗೂ ಹೆಚ್ಚು ಸಮಯ ಪ್ರಯತ್ನಿಸಿದರೂ ಗರ್ಭಧಾರಣೆಯಾಗದಿದ್ದರೆ ಸಮಯಮಿತಿಯಾಗಿ ವೈದ್ಯರನ್ನು ಸಂಪರ್ಕಿಸುವುದು ಬಹುಮುಖ್ಯ. ಗರ್ಭಧಾರಣೆ ಪ್ರಕ್ರಿಯೆ ಕೇವಲ ಶರೀರದ ಕ್ರಿಯೆಯಲ್ಲ, ಅದು ಮನಸ್ಸಿನ ಶಾಂತಿ, ಆರೋಗ್ಯ ಮತ್ತು ದಂಪತಿಯ ಪರಸ್ಪರ ಬಾಂಧವ್ಯವನ್ನ ತೋರಿಸುವ ಪ್ರಕ್ರಿಯೆ. ಇದರಲ್ಲಿ ಆತುರಕ್ಕಿಲ್ಲ. ಸಮಯಕ್ಕೆ ಸರಿಯಾಗಿ ಪ್ರಯತ್ನ ಮಾಡಿ, ಆರೋಗ್ಯಕರ ಆಹಾರ ಸೇವಿಸಿ, ನಿತ್ಯ ವ್ಯಾಯಾಮ ಮಾಡಿ. ಇಂತಹ ಆರೋಗ್ಯಕರ ಮಾಹಿತಿ ನಿಮಗೆ ಬೇಕಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಧನ್ಯವಾದಗಳು.